ದರ್ಶನ್ ನಿವಾಸದ ಬಳಿ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಬರಬಹುದು ಅಂತ ಹೇಳಿ ಅಭಿಮಾನಿಗಳು ಕಾಯ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ದರ್ಶನ್ ಲಗೇಜ್ ಅನ್ನ ಕೊಂಡೊಯ್ದಿದ್ದಾರೆ. ಅವರ ಸಂಬಂಧಿ ಚಂದನ್ ದರ್ಶನ್ ನೇರವಾಗಿ ಕೋರ್ಟ್ಗೆ ಆಗಮಿಸುವುದಕ್ಕೆ ಪ್ಲಾನ್ ಆಗಿದೆಯಂತೆ. ಸಂಜೆ 4 ಗಂಟೆಗೆ ಶರಣಾಗೋದಾಗಿ ದರ್ಶನ್ ಹೇಳಿಕೊಂಡಿದ್ದಾರೆ. ದರ್ಶನ್ ನಿವಾಸದ ಬಳಿ ಮತ್ತೊಂದು ಕಡೆ ಅಭಿಮಾನಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ದರ್ಶನ್ ಏನಾದರೂ ಬರಬಹುದು, ಈ ಕ್ಷಣದಲ್ಲಿ ದರ್ಶನ್ ಅವರನ್ನ ನೋಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಫ್ಯಾನ್ಸ್ ಅಲ್ಲಿ ಜಮಾಯಿಸ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ದರ್ಶನ್ ಪ್ರತಿ ಬಾರಿ ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ, ದರ್ಶನ್ ಬಳ್ಳಾರಿ ಜೈಲಿನಿಂದ ಹೊರಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ರು ಅನ್ನೋದನ್ನ ಇಡೀ ರಾಜ್ಯವೇ ನೋಡಿದೆ. ಈಗ ಮತ್ತೊಮ್ಮೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದಕ್ಕೂ ಮೊದಲು ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಅವರ ನಿವಾಸದ ಮುಂದೆ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದಾರೆ, ಸೇರ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಇದು ದರ್ಶನ್ ಅಭಿಮಾನಿಗಳಿಗೂ ಕೂಡ ಬಿಗ್ ಶಾಕ್. ಸದ್ಯದರಲ್ಲಿ ಹಾಡ್ ರಿಲೀಸ್ ಆಗುತ್ತೆ, ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿ ಒಂದು ರೀತಿ ಜಾತಕ ಪಕ್ಷಿಯ ರೀತಿಯಲ್ಲಿ ಕಾಯ್ತಾ ಇದ್ರು ದರ್ಶನ್ ಅಭಿಮಾನಿಗಳು. ಎಲ್ಲವೂ ಸರಿ ಹೋಯ್ತು ಅಂತ ಹೇಳಿ ಅವರು ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ರು. ಬಟ್ ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಆದೇಶ ಇದೆಯಲ್ಲ, ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿರುವಂತಹದ್ದು. ಅರಗಿಸಿಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ದರ್ಶನ್ ಅಭಿಮಾನಿಗಳ ಕೈಲಿ ಆಗ್ತಾ ಇಲ್ಲ. ಎಲ್ಲ ಸರಿ ಹೋಯ್ತು ಅಂತ ಇರುವಂತಹ ಸಂದರ್ಭದಲ್ಲಿಯೇ ಮತ್ತೊಮ್ಮೆ ದರ್ಶನ್ ಈಗ ಜೈಲು ಪಾಲಾಗಬೇಕಾದಂತಹ ಪರಿಸ್ಥಿತಿ. ದರ್ಶನ್ ಹೊರ ರಾಜ್ಯದಲ್ಲಿದ್ದು ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಬೇಕಾಗುತ್ತೆ. ಅದಾದ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ತದನಂತರ ನೇರವಾಗಿ ಬೆಂಗಳೂರಿನಿಂದ ಬಳ್ಳಾರಿಗೆ ಅವರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿಗೆ ವಾಪಸ್ ಆಗುವಂತಹ ಸಾಧ್ಯತೆ. ಅವರನ್ನು ಅರೆಸ್ಟ್ ಮಾಡುವುದಕ್ಕೆ, ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡುವುದಕ್ಕೆ ಪೊಲೀಸರು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಅವರ ನಿವಾಸದ ಬಳಿಯೂ ಕೂಡ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದರ್ಶನ್ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ನೇರವಾಗಿ ದರ್ಶನ್ ತಮಿಳುನಾಡಿನಿಂದ ಕೋರ್ಟ್ಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ಮನೆಗೆ ಬರುವಂತಹ ಚಾನ್ಸಸ್ ಏನಾದರೂ ಇದೆಯಾ? ಅವರ ಮನೆ ನಿವಾಸದ ಬಳಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಖಂಡಿತ ಮನೆ ಹತ್ರ ಬರುವಂಥ ಸಾಧ್ಯತೆ ಬಗ್ಗೆ ಇನ್ನೂ ಯಾವುದೇ ನಿಖರವಾದ ಮಾಹಿತಿ ಇಲ್ಲ. ನೇರವಾಗಿ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಈಗಾಗಲೇ ಮನೆ ಹತ್ರ ಇದ್ದಂತಹ ಅವರ ಅಳಿಯ ಒಂದು ಸೂಟ್ ಕೇಸಲ್ಲಿ ಲಗೇಜಲ್ಲಿ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗುವಂಥದ್ದು ನಾವು ನೋಡಿದ್ವಿ. ಅಂದರೆ ಈಗ ಇಲ್ಲಿಂದ ಅಂದರೆ ದರ್ಶನ್ ಅವರ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೊಸಕೆರೆಹಳ್ಳಿಯಲ್ಲಿರುವಂತಹ ಅವರ ಪತ್ನಿ ನಿವಾಸಕ್ಕೆ ಅಂದರೆ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಒಂದು ಸೂಟ್ ಕೇಸಲ್ಲಿ ಲಗೇಜ್ಗಳನ್ನ ಪ್ಯಾಕ್ ಮಾಡಿಕೊಂಡು ಹೋಗಿರುವಂಥದ್ದು. ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಕೂಡ ಇಲ್ಲಿ ಬಂದು ದರ್ಶನ್ ಅವರು ಇಲ್ಲಿಗೆ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ. ಯಾಕಂದರೆ ನಾಳೆ ಅವರ ಒಂದು ಚಿತ್ರದ ಹಾಡು ಕೂಡ ರಿಲೀಸ್ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಅದರ ನಿರೀಕ್ಷೆಯಲ್ಲಿದ್ದರು. ಬೇಲ್ ಸಿಗುತ್ತೆ, ಬೇಲ್ ಕ್ಯಾನ್ಸಲ್ ಆಗಲ್ಲ ಅಂತ ನಿರೀಕ್ಷೆಯಲ್ಲಿದ್ದರು. ಈ ಬೇಲ್ ಕ್ಯಾನ್ಸಲ್ ಆದ ಹಿನ್ನೆಲೆಯಲ್ಲಿ ತಮ್ಮ ನೆಚ್ಚಿನ ನಟನಿಗೆ ರೀತಿ ಆಯ್ತಲ್ಲ ಅಂತಹ ಒಂದು ಇಲ್ಲಿ ಬಂದು ಮನೆ ಹತ್ರ ಬಂದರೆ ಅವರನ್ನು ನೋಡಿಕೊಂಡು ಹೋಗೋಣ ಅಂತ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬಂದು ನಿಂತ್ಕೊಂಡು ಅವ್ರ ಮನೆ ಮುಂಭಾಗದಲ್ಲಿ ನಿಂತಿರುವಂಥದ್ದು. ಇನ್ನೊಂದು ನೇರವಾಗಿ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈಗಾಗಲೇ ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಅಲ್ಲಿನ ಲಾಯರ್ಸ್ಗಳ ಜೊತೆ ಮಾತಾಡ್ತಾ ಏನು ಮಾಡಬೇಕು, ಮುಂದಿನ ಪ್ರೊಸೀಜರ್ ಹೇಗೆ ಅಂತ ಅವರ ವಕೀಲರ ಜೊತೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ನೇರವಾಗಿ ಸರೆಂಡರ್ ಆಗೋದಾ ಅಥವಾ ಕೋರ್ಟಿಂದ ಒಂದು ಆದೇಶ, ಒಂದು ವಾರೆಂಟ್ ಬಂದಾದ ಮೇಲೆ ಸರೆಂಡರ್ ಆಗೋದಾ ಅಥವಾ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದಾರೆ. ಬಳ್ಳಾರಿ ಜೈಲಿಗೆ ಹಾಕ್ಬೇಕಾ, ಇದು ಬಳ್ಳಾರಿ ಜೈಲಿಗೇನೆ ಈಗ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಈ ಎಲ್ಲದರ ಬಗ್ಗೆನೂ ಅವರ ವಕೀಲರ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಕೆಲವೇ ಗಂಟೆಗಳಲ್ಲಿ ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಪ್ರೇಮ್. ಓಕೆ ಮಾರುತಿ, ಈಗ ದರ್ಶನ್ ಅವರು ನೇರವಾಗಿ ಜೈಲಿಗೆ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಕೂಡ ನೆರೆತಾ ದೊಡ್ಡ ಸಂಖ್ಯೆಯಲ್ಲಿ ಮನೆ ಮುಂದೆ ಜಮಾಯಿಸ್ತಾ ಇರುವಂಥದ್ದು. ಅವರ ಕುಟುಂಬ ಸದಸ್ಯರು ಯಾರಾದರೂ ಹೊರಗೆ ಬಂದು ಮಾಹಿತಿ ಕೊಡುವಂತಹ ಚಾನ್ಸಸ್ ಇದೆಯಾ? ಮನೆ ಬಳಿಗೆ ಸದ್ಯಕ್ಕೆ ಏನೆಲ್ಲ ಆ ಥರದ ಬೆಳವಣಿಗೆಗಳೇನಾದರೂ ಕಾಣಿಸ್ತಾ ಇದೆಯಾ ಅಂತ ಹೇಳಿ? ಸದ್ಯಕ್ಕೆ ಮನೆಯಲ್ಲಿ ಯಾರೂ ಇಲ್ಲ. ಮನೆಯ ದೃಶ್ಯಗಳನ್ನ ತೋರಿಸ್ತಾ ಇದ್ರ ಬಗ್ಗೆ ಹೇಳ್ತೀನಿ. ಮನೆಯಲ್ಲಿದ್ದಂತಹ ದರ್ಶನ್ ಅವರ ಅಳಿಯ ಏನಿದ್ರು, ಯಾವಕ್ಕೆ ಬೇಲ್ ಕ್ಯಾನ್ಸಲ್ ಆಯಿತು ಆ ನಂತರವೇ ಅವರಿಗೆ ಒಂದು ಕರೆ ಬರುತ್ತೆ. ಕರೆ ಬಂದ ನಂತರದಲ್ಲಿ ಮನೆಯಿಂದ ಒಂದು ಸೂಟ್ ಕೇಸಲ್ಲಿ ಲಗೇಜ್ ತೊಗೊಂಡು ಇಲ್ಲಿಂದ ಹೊರಟಿರುವಂಥದ್ದು. ಈಗ ಮನೆಯಲ್ಲಿ ಅವ್ರ ಕುಟುಂಬಸ್ಥರಾಗಲಿ ಅಥವಾ ಅವರ ಸಿಬ್ಬಂದಿಗಳೇನಿದ್ರು ಅವ್ರು ಯಾರೂ ಕೂಡ ಇಲ್ಲ. ಮನೆಗೆ ಬೀಗ ಹಾಕಿ ಹೋಗಿರುವಂಥದ್ದು ದೃಶ್ಯಗಳಿಗೆ ಕಾಣಿಸ್ತಿರುವಂಥದ್ದು. ಮತ್ತೊಂದು ಕಡೆ ಬೆಳಗ್ಗೆ ಕೂಡ ಇಲ್ಲಿ ಪೂಜೆ ಮಾಡಿ ಇಲ್ಲಿ ನಾರ್ಮಲಿ ಅಳಿಯ ಇಲ್ಲಿ ಉಳ್ಕೊಂಡಿದ್ರು. ಆ ಅಳಿಯ ಉಳ್ಕೊಂಡಿರೋದ್ರಿಂದ ಬೆಳಗ್ಗೆ ಇಲ್ಲಿ ಮನೆ
ಮುಂದೆ ಇರೋ ಏನು ದೇವರಿದೆ ಗಣೇಶನಿಗೆ, ಅದಕ್ಕೆ ಎಂದಿನಂತೆ ಪೂಜೆ ನಡೆಸಿದ್ದಾರೆ. ಆ ನಂತರದಲ್ಲಿ ಬೇಲ್ ಕ್ಯಾನ್ಸಲ್ ಆಗ್ತಿದ್ದಾಗೇನೆ ಮಾಹಿತಿ ಸಿಕ್ತಿದ್ದಾಗೇನೆ ಅವರ ಅಳಿಯನಿಗೆ ಒಂದು ಕರೆ ಬರುತ್ತೆ. ಕರೆ ಬಂದ ನಂತರದಲ್ಲಿ ಮನೆಯಲ್ಲಿದ್ದಂತಹ ಲಗೇಜ್ಗಳನ್ನ ತೆಗೆದುಕೊಂಡು ಹೊಸಕೆರೆಹಳ್ಳಿಗೆ ಹೋಗಿರುವಂಥದ್ದು. ಮತ್ತೊಂದು ಕಡೆ ದರ್ಶನ್ ಅವರು ಇಲ್ಲಿಗೆ ಬರ್ತಾರೆ, ಯಾಕಂದರೆ 2-3 ದಿವಸದಿಂದ ಇಲ್ಲಿ ಬಂದು ಅಭಿಮಾನಿಗಳನ್ನ ಮಾತಾಡಿಸಿ ಹೋಗಿದ್ರು. ಆ ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಸೇರ್ತಿದ್ದಾರೆ. ಅಂದರೆ ಇಲ್ಲಿ ಬಂದು ಅಂದರೆ ಈಗ ತಮಿಳುನಾಡಲ್ಲಿ ದೇವಸ್ಥಾನಕ್ಕೆ ಹೋಗಿರುವಂಥ ದರ್ಶನ್ ಇಲ್ಲಿಗೆ ಬಂದೇನಾದ್ರು ಹೋಗ್ತಾರಾ ಅನ್ನೋವಂಥ ನಿರೀಕ್ಷೆಯಲ್ಲಿದ್ದಾರೆ. ತಮ್ಮ ನೆಚ್ಚಿನ ನಟನಿಗೆ ಈ ರೀತಿ ಆಯಿತು ಅನ್ನುವಂತಹ ಒಂದು ಬೇಜಾರಲ್ಲಿ ಕೂಡ ಇದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಓಕೆ ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ದರ್ಶನ್ ಅವರು ನೇರವಾಗಿ ನ್ಯಾಯಾಲಯಕ್ಕೆ ಬರುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಅವರ ಅಳಿಯ ಕಾರಿನ ಮೂಲಕ ಈಗಾಗಲೇ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ.